ನಮಸ್ಕಾರ ಸ್ನೇಹಿತರೆ. ನೀವು ಯಾವಾಗಲಾದರೂ ಗಮನಿಸಿದ್ದೀರಾ, ಒಂದೇ ಘಟನೆ ನಡೆದರೂ ಒಬ್ಬರು ಅದರಿಂದ ತುಂಬಾನೇ ಕುಗ್ಗಿ ಹೋಗ್ತಾರೆ, ಆದರೆ ಇನ್ನೊಬ್ಬರು ಅದೇ ಪರಿಸ್ಥಿತಿಯಲ್ಲಿ ಶಾಂತವಾಗಿ ಇರ್ತಾರೆ. ಯಾಕೆ ಹೀಗೆ? ನಮ್ಮ ಇಂದಿನ ಸಮಸ್ಯೆ ಏನಪ್ಪಾ ಅಂದ್ರೆ, ನಾವು ಅಂದುಕೊಳ್ತೀವಿ ನಮ್ಮ ಕಷ್ಟಗಳಿಗೆ ಕಾರಣ ಹೊರಗಿನ ಪ್ರಪಂಚ ಅಂತ. ಟ್ರಾಫಿಕ್ ಸರಿಯಿಲ್ಲ, ಬಾಸ್ ಬೈತಾರೆ, ಮಾರ್ಕ್ಸ್ ಬರ್ತಿಲ್ಲ. ಆದರೆ ಸ್ವಲ್ಪ ತಾಳಿ. 2500 ವರ್ಷಗಳ ಹಿಂದೆಯೇ ಗೌತಮ ಬುದ್ಧ ಒಂದು ಸತ್ಯವನ್ನ ಹೇಳಿದ್ರು. ನಮ್ಮ ಜೀವನದಲ್ಲಿ ನಾವು ಅನುಭವಿಸುವ ಸುಖ ಆಗ್ಲಿ ಅಥವಾ ದುಃಖ ಆಗ್ಲಿ, ಅದರ ರಿಮೋಟ್ ಕಂಟ್ರೋಲ್ ಬೇರೆ ಯಾರ ಕೈಯಲ್ಲೋ ಇಲ್ಲ. ಅದು ಇರೋದು ನಮ್ಮದೇ ಮನಸ್ಸಿನಲ್ಲಿ. ಇವತ್ತು ನಾವು ಧಮ್ಮಪದದ ಮೊದಲ ಅಧ್ಯಾಯ ಯಮಕ ವಗ್ಗೋ ಮೂಲಕ ನೆಗೆಟಿವ್ ಆಲೋಚನೆಗಳು ಹೇಗೆ ನಮ್ಮ ವಾಸ್ತವವನ್ನ ಸೃಷ್ಟಿ ಮಾಡುತ್ತವೆ ಅನ್ನೋದನ್ನ ನೋಡೋಣ. ಮನೋಪಭಂಗಮ ಧಮ್ಮ, ಮನೋಸೆಟ್ಟ ಮನೋಮಯ, ಮನಸಾಚೆ ಪದುಕ್ಠೇನ ಭಾಸತೀವ ಕರೋತೀವ ತತೋನಂ ದುಃಖಮನ್ವೇತಿ ಚಕ್ಕಂಬ ವಹತೋಪದಂ. ಇದರ ಅರ್ಥ, ನಮ್ಮ ಎಲ್ಲ ಸ್ಥಿತಿಗಳಿಗೂ ಮನಸ್ಸೇ ಮೂಲ. ಯಾರು ಕೆಟ್ಟ ಮನಸ್ಸಿನಿಂದ ಮಾತನಾಡುತ್ತಾರೋ ಅಥವಾ ಕೆಲಸ ಮಾಡುತ್ತಾರೋ, ಎತ್ತಿನ ಹೆಜ್ಜೆಯ ಹಿಂದೆಯೇ ಭಾರವಾದ ಚಕ್ರವು ಬರುವಂತೆ ದುಃಖವು ಅವರನ್ನ ಹಿಂಬಾಲಿಸುತ್ತೆ. ಈಗ 2ನೇ ಶ್ಲೋಕ. ಮನಸಾಚೆ ಪಸನ್ನೇನ ಭಾಸತೀವ ಕರೋತೀವ ತತೋನಂ ಸುಖಮನ್ವೇತಿ ಛಾಯಾವ ಅನಪಾಯಿನಿ. ಅದೇ ರೀತಿ ಯಾರು ಶುದ್ಧವಾದ ಮನಸ್ಸಿನಿಂದ ಕೆಲಸ ಮಾಡುತ್ತಾರೋ, ಬಿಟ್ಟು ಹೋಗದ ನೆರಳಿನಂತೆ ಸುಖವು ಅವರನ್ನ ಹಿಂಬಾಲಿಸುತ್ತೆ. ಈಗ ನೀವು ಕೇಳಬಹುದು, ಗುರುಗಳೇ, ಇದೆಲ್ಲ ಕೇಳೋಕೆ ಚೆನ್ನಾಗಿದೆ, ಆದರೆ ರಿಯಲ್ ಲೈಫಲ್ಲಿ ಇದು ವರ್ಕ್ ಆಗುತ್ತಾ? ಖಂಡಿತ. ಒಂದು ಉದಾಹರಣೆ ನೋಡಿ. ಒಬ್ಬ ವಿದ್ಯಾರ್ಥಿ ಇದ್ದಾನೆ ಅಂದ್ಕೊಳ್ಳಿ. ಅವನು ಓದುವಾಗಲೆಲ್ಲ ಮನಸ್ಸಲ್ಲಿ ಹೇಳ್ಕೊತಾನೆ, ನನಗೆ ಮ್ಯಾಥ್ಸ್ ಬರಲ್ಲ, ನಾನು ದಡ್ಡ, ಎಕ್ಸಾಮಲ್ಲಿ ಪಕ್ಕಾ ಫೇಲ್ ಆಗ್ತೀನಿ. ಇದು ಮನಸಾಚೆ ಪದುಕ್ಠೇನ ಅಂದ್ರೆ ಕಲುಷಿತ ಮನಸ್ಸು. ಅವನ ಈ ಭಯ ಎಕ್ಸಾಮ್ ಹಾಲಲ್ಲಿ ಅವನಿಗೆ ಗೊತ್ತಿರೋ ಉತ್ತರನೂ ಮರೆಸುತ್ತೆ. ರಿಸಲ್ಟ್ ಬಂದಾಗ ಅವನು ಹೇಳ್ತಾನೆ, ನಾನು ಅಂದ್ಕೊಂಡಿದ್ನಲ್ವಾ, ಹಾಗೇ ಆಯಿತು. ನೋಡಿದ್ರ, ಅವನ ಆಲೋಚನೆಗಳೇ ಚಕ್ರದಂತೆ ಅವನನ್ನ ತುಳಿಯುತ್ತಿವೆ. ಸ್ನೇಹಿತರೆ, ಇಲ್ಲಿ ಸೀಕ್ರೆಟ್ ಏನ್ ಗೊತ್ತಾ? ಪರಿಸ್ಥಿತಿ ನಿಮ್ಮನ್ನ ಕಂಟ್ರೋಲ್ ಮಾಡ್ತಿಲ್ಲ. ನಿಮ್ಮ ಮನಸ್ಸು ಆ ಪರಿಸ್ಥಿತಿಯನ್ನ ನೋಡುವ ರೀತಿ ನಿಮ್ಮನ್ನ ಕಂಟ್ರೋಲ್ ಮಾಡ್ತಿದೆ. ಒಂದು ಮಾತು ಹೇಳ್ತೀನಿ ಕೇಳಿ. ಬುದ್ಧನ ಪ್ರಕಾರ ಕರ್ಮ ಅಂದ್ರೆ ಬರೀ ಕೆಲಸ ಅಲ್ಲ. ಕರ್ಮ ಅಂದ್ರೆ ಇಂಟೆನ್ಷನ್. ನನ್ನ ಹಣೆ ಬರಹನೇ ಸರಿಯಿಲ್ಲ, ಈ ಮಾತು ಒಂದು ಮಂತ್ರದ ಹಾಗೆ ಕೆಲಸ ಮಾಡುತ್ತೆ. ನೀವು ಅದನ್ನೇ ಜಪ ಮಾಡ್ತಿದ್ರೆ ಯೂನಿವರ್ಸ್ ಅದನ್ನೇ ನಿಮಗೆ ಕೊಡುತ್ತೆ. ಆದರೆ ಬುದ್ಧ 2ನೇ ಶ್ಲೋಕದಲ್ಲಿ ನೆರಳು ಅನ್ನೋ ಪದ ಬಳಸಿದ್ದಾರೆ. ಚಕ್ರಕ್ಕೆ ಭಾರ ಇದೆ, ಅದು ನಮ್ಮನ್ನ ಅದುಮುತ್ತೆ. ಆದರೆ ನೆರಳಿಗೆ ತೂಕ ಇದೆಯಾ? ಇಲ್ಲ. ಯಾವಾಗ ನಿಮ್ಮ ಮನಸ್ಸು ಫ್ರೀ ಆಗುತ್ತೋ, ನೀವು ಎಲ್ಲಿ ಹೋದರೂ ನೆಮ್ಮದಿ ನಿಮ್ಮ ಜೊತೆಗೇ ಬರುತ್ತೆ. ಯು ಟ್ರಾವೆಲ್ ಲೈಟ್. ಸೊ ಇವತ್ತು ರಾತ್ರಿ ಮಲಗುವ ಮುಂಚೆ ಈ ಪ್ರಶ್ನೆಯನ್ನ ನಿಮ್ಮನ್ನೇ ಕೇಳಿಕೊಳ್ಳಿ. ನಾನು ನನ್ನ ಬೆನ್ನ ಮೇಲೆ ಭಾರವಾದ ಚಕ್ರವನ್ನ ಎಳೆದುಕೊಂಡು ಹೋಗ್ತಿದ್ದೀನಾ, ಅಥವಾ ಪ್ರಶಾಂತವಾದ ನೆರಳಿನ ಜೊತೆ ನಡೀತಿದ್ದೀನಾ? ಮುಂದಿನ ವಿಡಿಯೋದಲ್ಲಿ ನಮ್ಮನ್ನ ದ್ವೇಷ ಮಾಡುವವರನ್ನ ಕ್ಷಮಿಸೋದು ಹೇಗೆ ಅನ್ನೋದನ್ನ ನೋಡೋಣ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ.